ಅಕ್ರಮ ಗಣಿಗಾರಿಕೆಯಲ್ಲಿ ಧಾರವಾಡ ಜಿಲ್ಲೆ ಯಾವ ರೀತಿ ತಲೆ ಎತ್ತಿದೆ ಅಂದ್ರೆ ನ್ಯೂಸ್ 88 ಕರ್ನಾಟಕ ವಾಹಿನಿ ಸತತವಾಗಿ ಸುದ್ದಿಯನ್ನ ಬಿತ್ತರಿಸ್ತಾ ಬಂದಿದೆ. ಹಗಲು ರಾತ್ರಿ ಅಂದ್ರೆ ಕೆಲಸವನ್ನ ಮಾಡ್ತಾ ಇದೆ. ಸುಮಾರು ರಾತ್ರಿ ನೀವು ಸಮಯವನ್ನ ನೋಡಬಹುದು, 12 ಗಂಟೆ 22 ನಿಮಿಷ ಆಗಿದೆ. ಬೆಳಿಗ್ಗಿನ ಸಮಯ ಏನು ಅಕ್ರಮ ಗಣಿಗಾರಿಕೆ, ಈ ರೀತಿಯಾದಂತಹ ಅಕ್ರಮ ಗಣಿಗಾರಿಕೆ, ಕೆಂಪು ಮಣ್ಣಾಗಿರ್ಬೋದು, ರೆಡ್ ಸಾಯಿಲ್ ಆಗಿರ್ಬೋದು, ಈ ರೀತಿಯಾದಂತಹ ಗಣಿಗಾರಿಕೆ ನಡೆಸ್ತಾ ಇದ್ದಾರೆ ಅಂತ ಹೇಳಿ ಸಾಕಷ್ಟು ಬಾರಿ ಸುದ್ದಿಯನ್ನ ಬಿತ್ತರಿಸ್ತಾ ಬಂದಿದ್ದೀವಿ. ಅಧಿಕಾರಿಗಳು ಇಲ್ಲದೆ ಇರತಕ್ಕ ಸಮಯದಲ್ಲಿ ಯಾವುದೇ ರೀತಿಯ ಪತ್ರಕರ್ತರು ರಾತ್ರಿಯ ಸಮಯದಲ್ಲಿ ಬರುವುದಿಲ್ಲ ಎಂಬ ಕಾರಣಕ್ಕೆ ಈ ರೀತಿಯಾದಂತಹ ಅಕ್ರಮ ಗಣಿಗಾರಿಕೆಯನ್ನ ರಾತ್ರಿಯ ಸಮಯದಲ್ಲಿ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ನಮ್ಮ ನ್ಯೂಸ್ 88 ಕ್ಯಾಮ್ರಾವನ್ನ ನೋಡಿದ ತಕ್ಷಣವೇ ಈ ರೀತಿಯಾದಂತಹ ಇಲ್ಲಿಂದ ಏನು ಹುಬ್ಬಳ್ಳಿ ತಾಲೂಕಿನ ಗಾಮನಗಟ್ಟಿ ಪ್ರದೇಶದಲ್ಲಿ ಇರ್ತಕ್ಕಂಥ ಕಾಲನ್ನ ಕಿತ್ತಿದ್ದಾರೆ. ಈ ರೀತಿಯಾದಂತಹ ಇಲ್ಲಿಂದ ಓಡೋ ಹೋಗ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡಬಹುದು. ಧಾರವಾಡ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರಿಗೆ ನೇರವಾಗಿ ಪ್ರಶ್ನೆಯನ್ನ ಮಾಡ್ತೀನಿ. ಅಂದ್ರೆ ರೋಡ್ ಸೈಜ್ ಸುಮಾರು 8,000 ರಿಂದ 10,000 ರೂಪಾಯಿಗೆ ಟಿಪ್ಪರ್ಗಳಿಗೆ ಮಾರಾಟವನ್ನ ಮಾಡ್ತಿರ್ತಕ್ಕಂಥದ್ದು. ಧಾರವಾಡ ಜಿಲ್ಲೆಯಲ್ಲಿ ಅಕ್ರಮ ಗಣಿಗಾರಿಕೆ ಬಲು ಜೋರು. ಅಧಿಕಾರಿಗಳ ಕಣ್ಣಿಗೆ ಮಣ್ಣೆರಚಿ ಮಧ್ಯರಾತ್ರಿ ಮಣ್ಣು ದರೋಡೆ. ಧಾರವಾಡ ಜಿಲ್ಲೆಯಲ್ಲಿ ಅಕ್ರಮ ಮಣ್ಣು ಗಣಿಗಾರಿಕೆ ಮತ್ತೆ ತಲೆದೂರಿದೆಯೇ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡಿದೆ. ಮಧ್ಯರಾತ್ರಿಯ ವೇಳೆ ಜೆಸಿಬಿ ಹಾಗೂ ಟಿಪ್ಪರ್ಗಳ ಮೂಲಕ ಅಕ್ರಮವಾಗಿ ಮಣ್ಣು ಸಾಗಿಸಲಾಗುತ್ತಿದೆ ಎಂಬ ಆರೋಪಗಳು ಕೇಳಿಬಂದಿವೆ. ಸ್ಥಳೀಯರ ಪ್ರಕಾರ ಈ ಚಟುವಟಿಕೆಯಿಂದ ಸರ್ಕಾರಕ್ಕೆ ರಾಜಸ್ವ ನಷ್ಟವಾಗ್ತಿದ್ದು ಪರಿಸರಕ್ಕೂ ಹಾನಿಯಾಗುತ್ತಿದೆ. ಈ ಆರೋಪಗಳ ಕುರಿತು ಅಧಿಕಾರಿಗಳ ಅಧಿಕೃತ ಪ್ರತಿಕ್ರಿಯೆಯೇ ಇನ್ನಷ್ಟೇ ಲಭ್ಯವಾಗಬೇಕಿದೆ. ಈ ಕುರಿತು ನಿಮ್ಮ ನ್ಯೂಸ್ 88 ಕರ್ನಾಟಕ ವಾಹಿನಿ ವಿಶೇಷ ತಂಡ ಮಾಡಿದ ಎಕ್ಸ್ಕ್ಲೂಸಿವ್ ವರದಿ ಇಲ್ಲಿದೆ ನೋಡಿ. ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಗಾಮನಗಟ್ಟಿ ಗ್ರಾಮದ ಸುತ್ತಮುತ್ತಲೂ ಹಾಗೂ ಹಲವು ಗ್ರಾಮೀಣ ಭಾಗಗಳಲ್ಲಿ ರಾತ್ರಿ ವೇಳೆ ಮಣ್ಣು ಗಣಿಗಾರಿಕೆ ನಡೆಯುತ್ತಿದೆ ಎಂಬ ಆರೋಪ ಕೇಳಿ ಬರ್ತಿತ್ತು. ನಮ್ಮ ನ್ಯೂಸ್ 88 ಕರ್ನಾಟಕ ವಿಶೇಷ ತಂಡ ರಿಯಾಲಿಟಿ ಚೆಕ್ ಮಾಡಲು ಮಧ್ಯರಾತ್ರಿ 12 ಗಂಟೆಗೆ ಗಾಮನಗಟ್ಟಿ ಗ್ರಾಮದ ತಾರಿಹಾಳ ಇಂಡಸ್ಟ್ರಿಯಲ್ ಏರಿಯಾಗೆ ಹೋಗುವ ದಾರಿಗೆ ನುಗ್ಗಿಯೇ ಬಿಟ್ಟಿತು. ಮಾಹಿತಿ ಪ್ರಕಾರ ಜೆಸಿಬಿ ಯಂತ್ರಗಳು ಮತ್ತು ಟಿಪ್ಪರ್ ಲಾರಿಗಳ ಮೂಲಕ ಮಣ್ಣನ್ನು ಸಾಗಿಸಲಾಗುತ್ತಿತ್ತು. ನ್ಯೂಸ್ 88 ಕರ್ನಾಟಕ ಜಿಲ್ಲಾಡಳಿತ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಜಂಟಿಯಾಗಿ ಅಕ್ರಮ ಮಣ್ಣು ಗಣಿಗಾರಿಕೆಗೆ ಕಡಿವಾಣ ಹಾಕುವಂತೆ ಸಾರ್ವಜನಿಕರು, ರೈತರು ಆಗ್ರಹಿಸಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂಬ ಒತ್ತಾಯವೂ ಕೂಡ ಕೇಳಿಬರ್ತಿದೆ. ಅಕ್ರಮ ಗಣಿಗಾರಿಕೆಯಲ್ಲಿ ಧಾರವಾಡ ಜಿಲ್ಲೆ ಯಾವ ರೀತಿ ತಲೆ ಎತ್ತಿದೆ ಅಂದ್ರೆ ನ್ಯೂಸ್ 88 ಕರ್ನಾಟಕ ವಾಹಿನಿ ಸತತವಾಗಿ ಸುದ್ದಿಯನ್ನ ಬಿತ್ತರಿಸ್ತಾ ಬಂದಿದೆ. ಹಗಲು ರಾತ್ರಿ ಅಂದ್ರೆ ಕೆಲಸವನ್ನ ಮಾಡ್ತಾ ಇದೆ. ಸುಮಾರು ರಾತ್ರಿ ನೀವು ಸಮಯವನ್ನ ನೋಡಬಹುದು, 12 ಗಂಟೆ 22 ನಿಮಿಷ ಆಗಿದೆ. ಬೆಳಿಗ್ಗಿನ ಸಮಯ ಏನು ಅಕ್ರಮ ಗಣಿಗಾರಿಕೆ, ಈ ರೀತಿಯಾದಂತಹ ಅಕ್ರಮ ಗಣಿಗಾರಿಕೆ, ಕೆಂಪು ಮಣ್ಣಾಗಿರ್ಬೋದು, ರೆಡ್ ಸಾಯಿಲ್ ಆಗಿರ್ಬೋದು, ಈ ರೀತಿಯಾದಂತಹ ಗಣಿಗಾರಿಕೆ ನಡೆಸ್ತಾ ಇದ್ದಾರೆ ಅಂತ ಹೇಳಿ ಸಾಕಷ್ಟು ಬಾರಿ ಸುದ್ದಿಯನ್ನ ಬಿತ್ತರಿಸ್ತಾ ಬಂದಿದ್ದೀವಿ. ಆದ್ರೆ ರಾತ್ರಿ ಈ ರೀತಿಯಾದಂತಹ ಸುಮಾರು ಅಧಿಕಾರಿಗಳು ಇಲ್ಲದೆ ಇರತಕ್ಕ ಸಮಯದಲ್ಲಿ ಯಾವುದೇ ರೀತಿಯಾದಂತಹ ರಿಪೋರ್ಟರ್ಸ್ಗಳು ಬರುವುದಿಲ್ಲ, ಬೆಳಿಗ್ಗೆ ಬರುವುದಿಲ್ಲ, ಯಾವುದೇ ರೀತಿಯಾದಂತಹ ಪತ್ರಕರ್ತರು ರಾತ್ರಿಯ ಸಮಯದಲ್ಲಿ ಬರುವುದಿಲ್ಲ ಎಂಬ ಕಾರಣಕ್ಕೆ ಈ ರೀತಿಯಾದಂತಹ ಅಕ್ರಮ ಗಣಿಗಾರಿಕೆಯನ್ನ ರಾತ್ರಿಯ ಸಮಯದಲ್ಲಿ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ದೃಶ್ಯದಲ್ಲಿ ನೋಡಬಹುದು, ನೀವು ಎಡಭಾಗದಲ್ಲಿ ಯಾವ ರೀತಿಯಾದಂತಹ ಲಾರಿಗಳಿರ್ಬೋದು, ಜೆಸಿಬಿಗಳಿರ್ಬೋದು, ಈ ರೀತಿಯಾದಂತಹ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾವೆ. ನೀವು ದೃಶ್ಯದಲ್ಲಿ ನೋಡಬಹುದು, ಈ ರೀತಿಯಾದಂತಹ ರೆಡ್ ಸಾಯಿಲ್ ಲಾರಿಯನ್ನ ನೋಡಬಹುದು. ಲಾರಿ ನಂಬರ್ KA25 ಮತ್ತು AA1635 ಎಂಬ ಲಾರಿಯು ಈ ರೀತಿಯಾದಂತಹ ಅಕ್ರಮ ಗಣಿಗಾರಿಕೆ, ಅಕ್ರಮ ಚಟುವಟಿಕೆಯಲ್ಲಿ ಭಾಗಿಯಾಗಿದೆ ಅಂತ ಹೇಳ್ಬೋದು. ನೀವು ಜೆಸಿಬಿಯ ನಂಬರ್ ನೋಡಬಹುದು, KA25MO6655. ಈ ರೀತಿಯಾದಂತಹ ಗಣಿಗಾರಿಕೆಯನ್ನು ನಡೆಸ್ತಾ ಇರ್ತಕ್ಕಂತಹ ಈ ರೀತಿಯಾದಂತಹ ಜೆಸಿಬಿ ಗಳು, ಲಾರಿಗಳು ನಮ್ಮ ನ್ಯೂಸ್ 88 ಕ್ಯಾಮ್ರಾವನ್ನ ನೋಡಿದ ತಕ್ಷಣವೇ ಈ ರೀತಿಯಾದಂತಹ ಇಲ್ಲಿಂದ ಏನು ಹುಬ್ಬಳ್ಳಿ ತಾಲೂಕಿನ ಗಾಮನಗಟ್ಟಿ ಪ್ರದೇಶದಲ್ಲಿ ಇರ್ತಕ್ಕಂಥ ಕಾಲನ್ನ ಕಿತ್ತಿದ್ದಾರೆ. ಈ ರೀತಿಯಾದಂತಹ ಇಲ್ಲಿಂದ ಓಡೋ ಹೋಗ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡಬಹುದು. ಯಾಕೆ ಈ ರೀತಿಯಾದಂತಹ ಅಕ್ರಮ ಗಣಿಗಾರಿಕೆ ನಡೆಸ್ತಾ ಇದ್ದಾರೆ, ಯಾಕೆ ಈ ರೀತಿಯಾದಂತಹ ಕಳ್ಳದಂಧೆ ನಡೆಸ್ತಾ ಇದ್ದಾರೆ, ಯಾಕೆ ಈ ರೀತಿಯಾದಂತಹ ಸಮಯವನ್ನ ತಪ್ಪಿಸಿ ಈ ರೀತಿಯಾದಂತಹ ದಂಧೆಯನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಿ ಅಧಿಕಾರಿಗಳಿಗೆ ಒಂದು ನೇರವಾಗಿ ಪ್ರಶ್ನೆಯನ್ನ ಮಾಡ್ತಿದ್ದೀನಿ. ಧಾರವಾಡ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರಿಗೆ ನೇರವಾಗಿ ಪ್ರಶ್ನೆಯನ್ನ ಮಾಡ್ತೀನಿ. ಭೂ ಮತ್ತು ಗಣಿ ಇಲಾಖೆ ಆಗಿರ್ಬೋದು, ಸಾಕಷ್ಟು ಇಲ್ಲಿರ್ತಕ್ಕಂತಹ ತಹಶೀಲ್ದಾರ್ ಆಗಿರ್ಬೋದು, ಸಿಟಿಯ ತಹಶೀಲ್ದಾರ್ ಆಗಿರ್ಬೋದು, ಈ ರೀತಿಯಾದಂತಹ ರಾತ್ರಿಯ ಸಮಯದಲ್ಲಿ ಸುಮಾರು 12 ಗಂಟೆ 15 ನಿಮಿಷ
ನಿಮಿಷ ಆಗಿದೆ. ನೀವು ಸಮಯವನ್ನು ನೋಡಬಹುದು, 12 ಗಂಟೆ 15 ನಿಮಿಷ ಆದರೂ ಈ ನಂತರದಲ್ಲಿ ಈ ರೀತಿಯಾದಂತಹ ಗಣಿಗಾರಿಕೆ ಚಟುವಟಿಕೆಗಳು ರಾತ್ರಿಯ ಸಮಯದಲ್ಲಿ, ಯಾರೂ ಇಲ್ಲಂತಹ ಸಮಯದಲ್ಲಿ ಅಕ್ರಮ ಗಣಿಗಾರಿಕೆ ತಲೆ ಎತ್ತಿದೆ ಅಂತ ಹೇಳ್ಬೋದು. ಧಾರವಾಡ ಜಿಲ್ಲೆಯಲ್ಲಿ ಸುಮಾರು ಕೆಂಪು ಮಣ್ಣನ್ನ ಅಂದ್ರೆ ರೋಡ್ ಸೈಜ್ ಸುಮಾರು 8,000 ರಿಂದ 10,000 ರೂಪಾಯಿಗೆ ಟಿಪ್ಪರ್ಗಳಿಗೆ ಮಾರಾಟವನ್ನ ಮಾಡ್ತಿರ್ತಕ್ಕಂಥದ್ದು. ಲೇಔಟ್ಗಳಿಗೆ ಮಾರಾಟ ಮಾಡ್ತಾ ಈ ರೀತಿಯಾದಂತಹ ಗಣಿ ಚಟುವಟಿಕೆಗಳು ಸುಮಾರು ಧಾರವಾಡ ಜಿಲ್ಲೆಯಲ್ಲಿ ತಲೆ ಎತ್ತಿದೆ ಅಂತ ಹೇಳ್ಬೋದು. ಈ ರೀತಿಯಾದಂತಹ ಚಟುವಟಿಕೆಗಳು ಹಗಲು ರಾತ್ರಿ ಅನ್ನದೇ ಈ ರೀತಿಯಾದಂತಹ ಭೂ ಮತ್ತು ಗಣಿ ಇಲಾಖೆ ಅಧಿಕಾರಿಗಳಿಗೆ ಕಣ್ಣಿಗೆ ಮಣ್ಣೆರಚಿ ದಂಧೆಯನ್ನ ನಡೆಸ್ತಾ ಇರೋದು ಯಕ್ಷ ಪ್ರಶ್ನೆಯಾಗಿದೆ ಅಂತ ಹೇಳ್ಬೋದು. ಯಾವ ರೀತಿಯಾದಂತಹ ಧಾರವಾಡ ಜಿಲ್ಲೆಯ DC ಸ್ನೇಹಲ್ ಮೇಡಮ್ ಆಗಿರ್ಬೋದು, ಭೂ ಮತ್ತು ಗಣಿ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಸ್ಥಳೀಯ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಕಾರ್ಪೊರೇಷನ್ ಕಮಿಷನರ್ ಆಗಿರ್ಬೋದು, ಈ ರೀತಿಯಾದಂತಹ ಪೊಲೀಸ್ ಇಲಾಖೆ ಕೂಗಳತೆ ದೂರದಲ್ಲಿ ಈ ರೀತಿಯಾದಂತಹ ಚಟುವಟಿಕೆಗಳು ನಡೀತಾ ಇದಾವೆ. ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅಂತ ಹೇಳಿ ಕಾದ್ ನೋಡ್ಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಶಶಿ ಜೊತೆ ಗಣೇಶ್ ಹಿರೇಮಠ, ನ್ಯೂಸ್ 88 ಕರ್ನಾಟಕ, ಹುಬ್ಬಳ್ಳಿ. ಒಟ್ನಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಅಕ್ರಮ ಮಣ್ಣು ಗಣಿಗಾರಿಕೆ ಹಗಲು ರಾತ್ರಿ ಎನ್ನದೆ ರಾಜಾರೋಷವಾಗಿ ನಡೆಯುತ್ತಿದೆ ಎಂಬ ಸುದ್ದಿ ಸತತವಾಗಿ ನಿಮ್ಮ ನ್ಯೂಸ್ 88 ಕರ್ನಾಟಕ ವಾಹಿನಿ ಬಿತ್ತರಿಸುತ್ತಾ ಬರ್ತಿದೆ ಮತ್ತು ನಿರಂತರ ಜೀವ ಭಯದ ಹಂಗನ್ನ ತೊರೆದು ನಮ್ಮ ತಂಡ ಹೋರಾಟದ ಜೊತೆ ಸುದ್ದಿ ಪ್ರಸಾರ ಮಾಡುತ್ತಲೇ ಬರ್ತಿದೆ. ಆದರೆ ಈ ಆರೋಪಗಳ ಕುರಿತು ಸಂಬಂಧಪಟ್ಟ ಇಲಾಖೆಗಳ ಅಧಿಕೃತ ಪ್ರತಿಕ್ರಿಯೆ ಇನ್ನೂ ಲಭ್ಯವಾಗಿಲ್ಲ. ಅಧಿಕಾರಿಗಳು ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುತ್ತಾರೆಯೇ ಅಥವಾ ಇಲ್ಲವಾ ಎಂಬುದನ್ನ ಕಾದ್ ನೋಡಬೇಕಿದೆ. ಸ್ಪೆಷಲ್ ನ್ಯೂಸ್ ಬ್ಯೂರೋ, ನ್ಯೂಸ್ 88 ಕರ್ನಾಟಕ, ಹುಬ್ಬಳ್ಳಿ.